ಪ್ರೀತಿಯ ಸ್ನೇಹಿತರೆ, ಆ್ಯಷನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಗೌರ್ಮೆಂಟ್ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹಲವಾರು ಇಲಾಖೆಗಳಲ್ಲಿ ನೇಮಕಾತಿಗಳ ಒಂದು ಭರ್ಜರಿ ನೇಮಕಾತಿ ಪ್ರಾರಂಭಗೊಂಡಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇತ್ತೀಚೆಗೆ ಪೊಲೀಸ್ ಕಾನ್ಸ್ಟೇಬಲಿಂದ ಸ್ಟಾರ್ಟ್ ಆದ ನೇಮಕಾತಿಗಳು ಇನ್ನೇನು ಮುಂದಿನ ದಿನಗಳಲ್ಲಿ KS ನೋಟಿಫಿಕೇಶನ್ ಸಹ ಹೊರಬಿಡಲಿದೆ ಸರ್ಕಾರದ ಒಂದು ನಡವಳಿಕೆ ಹೇಳಿದೆ. ಸ್ನೇಹಿತರೆ, ಬನ್ನಿ ನೋಡೋಣ ಅಲ್ಲಿ ಏನಿದೆ ಅಂತ ಸವಿವರವಾಗಿ ನಿಮ್ಮೊಂದಿಗೆ ಚರ್ಚೆ ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಇವರಿಂದ ಅಂದರೆ ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳಿಂದ ಅಂದರೆ ಇವರಿಂದ ಕಾರ್ಯದರ್ಶಿ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ, ವಿಧಾನಸೌಧ ಬೆಂಗಳೂರು. ಇವರಿಗೆ ಅಂದರೆ ಕಾರ್ಯದರ್ಶಿಗಳಿಗೆ ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ. ಇವರಿಗೆ ಏನು ಮಾಡಿರಪ್ಪ ಅಂದರೆ ಪತ್ರ ಬರೆದಿದ್ದಾರೆ. ಸ್ನೇಹಿತರೆ, ಯಾರು ಬರೆದಾರಪ್ಪ ಅಂದರೆ ಇಲ್ಲಿ ನೋಡಿ, ಈ ವಿಷಯ ಏನಿದೆ, ಈ ವಿಷಯ ಇಲ್ಲಿ ಏನು ನಡೀಗಿದೆ ಅಂದರೆ 2026-27ನೇ ಸಾಲಿನ ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳ ಒಂದು ರಿಕ್ಷಾ ಸ್ಥಾನಗಳನ್ನು ಬಿಂದುವನ್ನು ಗುರುತಿಸಲು ಬಿಡುಗಡೆ ಮಾಡೋ ಆ ಒಂದು ಬಗ್ಗೆ ಕುರಿತು ಸವಿವರವಾಗಿ ಹೇಳಿದ್ದಾರೆ. ನೋಡಿ, ಇಲ್ಲಿ 2026-27ನೇ ಸಾಲಿನ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ನೇಮಕಾತಿ ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನರಿಗಳ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ ಮಾಡಿಕೊಳ್ಳಲಾಗುವುದು. ಈ ನಿಯಮಗಳು 1997ರ ಅಡಿ ಕೆಳಕಂಡ ಹುದ್ದೆಗಳಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ರಿಕ್ತ ಸ್ಥಾನಗಳನ್ನು ಪ್ರಸ್ತುತ ಜಾರಿಯಲ್ಲಿರುವ ಮೀಸಲಾತಿ ನಿಯಮಗಳಂತೆ ವರ್ಗೀಕರಣ ಮಾಡಿ ಅನುಬಂಧ 1 ಮತ್ತು ಅನುಬಂಧ 1ರಿಂದ 18ರವರೆಗೆ ಲಗತ್ತಿಸಿ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಬಿಡುಗಡೆ ಮಾಡಲಾಗಿದೆ ಎಂದು ಸವಿವರವಾಗಿ ಹೇಳಲಾಗಿದೆ. ಮತ್ತು ಇಲ್ಲಿ ಗ್ರೂಪ್ ಎ ಹುದ್ದೆಗಳು ಯಾವ್ಯಾವುದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಒಂದನೇದಾಗಿ ನೋಡಿ, ಗ್ರೂಪ್ ಎ ಹುದ್ದೆಗಳಿದ್ದಾವೆ. ಇಲ್ಲಿ ಸೇವಾ ವೃತ್ತದ ಹೆಸರು ಅಂದರೆ ನಾನ್ ಕರ್ನಾಟಕ ಅಂದರೆ non-HK ಮತ್ತು HK ಅಂತ 2 ವಿಭಾಗ ಆಗ್ತದೆ ಸ್ನೇಹಿತರೆ. ಇಲ್ಲಿ ನೋಡಿ, ಉಳಿಕೆ ಮೂಲ ವೃಂದದ ಸ್ಥಾನಗಳಲ್ಲಿ non-HKಯಲ್ಲಿ ಸಹಾಯಕ ಆಯುಕ್ತರು, ಕ್ರಿಯಾ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ non-HK ವಿಭಾಗದಲ್ಲಿ 36 ಹುದ್ದೆಗಳು ಖಾಲಿಯಿದ್ದಾವೆ ಸ್ನೇಹಿತರೆ. ಅದೇ ರೀತಿ ಕಲ್ಯಾಣ ಕರ್ನಾಟಕದಲ್ಲಿ 3 ಹುದ್ದೆಗಳು, ಒಟ್ಟಾರೆಯಾಗಿ 39 ಹುದ್ದೆಗಳು. ಸಹಾಯಕ ಆಯುಕ್ತರು, ಕ್ರಿಯಾ ಶ್ರೇಣಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಲ್ಲಿ ಟೋಟಲ್ ಎಷ್ಟಾದರೆ 39 ಹುದ್ದೆಗಳ ಒಂದು ನೇಮಕಾತಿ ನಡೆಯಲಿದೆ ಸ್ನೇಹಿತರೆ. ಅದೇ ರೀತಿ ವಾಣಿಜ್ಯ ಇಲಾಖೆ ಅಂದರೆ ವಾಣಿಜ್ಯ ಇಲಾಖೆಯಲ್ಲಿ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತರು ಮತ್ತು ವಾಣಿಜ್ಯ ತೆರಿಗೆ ಇಲಾಖೆ 50 ಪೋಸ್ಟು non-HK ವಿಭಾಗದಲ್ಲಿ ಖಾಲಿಯಿದ್ದಾವೆ. ಕಲ್ಯಾಣ ಕರ್ನಾಟಕದಲ್ಲಿ ಯಾವ ಹುದ್ದೆಗಳಿಲ್ಲ. ಒಟ್ಟಾರೆಯಾಗಿ 50 ಹುದ್ದೆಗಳ ಒಂದು ನೇಮಕಾತಿ ಯಾವ ಇಲಾಖೆ ಅಂದರೆ ವಾಣಿಜ್ಯ ತೆರಿಗೆಗಳ ಸಹಾಯಕ ಆಯುಕ್ತ ಮತ್ತು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ನಡೆಯಲಿದೆ. ಅದೇ ರೀತಿ ಸಹಾಯಕ ನಿರ್ದೇಶಕರು ಖಜಾನೆ ಇಲಾಖೆಯಲ್ಲಿ 2 ಹುದ್ದೆಗಳಿದ್ದಾವೆ. ಅದು ಕಲ್ಯಾಣ ಕರ್ನಾಟಕದಲ್ಲಿ ಹುದ್ದೆಗಳ ಒಂದು ನೇಮಕಾತಿ ನಡೆಯಲಿದೆ. ಅದು ಸಹ 2 ಹುದ್ದೆಗಳ ಒಂದು ನಿರೀಕ್ಷೆ ಅಂತ ಹೇಳ್ಬೋದು. ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಸಹಾಯಕ ನಿರ್ದೇಶಕರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 2 ಹುದ್ದೆಗಳು, 13 ಹುದ್ದೆಗಳು non-HK ವಿಭಾಗದಲ್ಲಿ ನೋಡ್ಬೋದು. ಅದೇ ರೀತಿ HK ವಿಭಾಗದಲ್ಲಿ 2 ಹುದ್ದೆಗಳ ಒಂದು ನೇಮಕಾತಿ, ಒಟ್ಟು ಹುದ್ದೆಗಳ 15 ನೇಮಕಾತಿಗಳನ್ನು ನಡೆಯಲಿದ್ದಾವೆ ಅಂತ ಹೇಳ್ಬೋದು. ಅದೇ ರೀತಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 11 ಹುದ್ದೆಗಳು, ಒಟ್ಟು ಹುದ್ದೆಗಳು 11 ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳ್ಬೋದು. ಅಂದರೆ ಒಟ್ಟು ಹುದ್ದೆಗಳು ಅಂದರೆ ಗ್ರೂಪ್ ಎ ಹುದ್ದೆಗಳ ಒಟ್ಟು ಹುದ್ದೆಗಳು 117 ಹುದ್ದೆಗಳು ಖಾಲಿದ್ದಾವೆ. ಅದೇ ರೀತಿ ಕಲ್ಯಾಣ ಕರ್ನಾಟಕ ಗ್ರೂಪ್ ಎ 112, HK ವಿಭಾಗದಲ್ಲಿ 5 ಹುದ್ದೆಗಳಿದ್ದಾವೆ. ಅದೇ ರೀತಿ ಗ್ರೂಪ್ ಬಿ ಹುದ್ದೆಗಳು ನೋಡಿರಿ. ಗ್ರೂಪ್ ಬಿ ಹುದ್ದೆಗಳಲ್ಲಿ ಯಾವ ಹುದ್ದೆ ಬರ್ತದೆ ಅಂದರೆ ಮೊದಲನೇದಾಗಿ ತಹಶೀಲ್ದಾರ್ ಹುದ್ದೆ ನೋಡ್ತೀವಿ. ಇದು ಗ್ರೂಪ್ ಬಿ ವಿಭಾಗದಲ್ಲಿ ಬರುವ ಒಂದು ತಹಶೀಲ್ದಾರ್ ಉದ್ಯೋಗ. ಕಲ್ಯಾಣ ಕರ್ನಾಟಕದಲ್ಲಿ 18 ಹುದ್ದೆಗಳು, ಕಲ್ಯಾಣ ಕರ್ನಾಟಕದಲ್ಲಿ 7 ಹುದ್ದೆಗಳು ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ 7 ಹುದ್ದೆಗಳು, ಕಲ್ಯಾಣ ಕರ್ನಾಟಕ 18 ಹುದ್ದೆಗಳು. ಒಟ್ಟು ತಹಶೀಲ್ದಾರ್ ಹುದ್ದೆಗಳ ನೇಮಕಾತಿ 25 ಹುದ್ದೆಗಳ ಇದ್ದಾವೆ ಸ್ನೇಹಿತರೆ. 25 ಹುದ್ದೆಗಳಿಗೆ ಮುಂದಿನಲ್ಲಿ ನೋಟಿಫಿಕೇಶನ್ ಆಗ್ತದೆ. ಅದೇ ರೀತಿ ವಾಣಿಜ್ಯ ತೆರಿಗೆ ಅಧಿಕಾರಿ, ವಾಣಿಜ್ಯ ತೆರಿಗೆ ಇಲಾಖೆ 74 ಹುದ್ದೆಗಳು. ಒಟ್ಟು ಅಂದರೆ ಕೇವಲ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲ ಸ್ನೇಹಿತರೆ. non-HK ವಿಭಾಗದಲ್ಲಿ 74 ಹುದ್ದೆಗಳು, ಒಟ್ಟಾರೆ 74 ಹುದ್ದೆಗಳು ಕಾಣಬಹುದು. ಸಹಾಯಕ ಅಧೀಕ್ಷಕರು ಮತ್ತು ಆಡಳಿತ ಇಲಾಖೆಯ ಕಾರಾಗೃಹ ಇಲಾಖೆಯಲ್ಲಿ 5 ಹುದ್ದೆಗಳು non-HK ವಿಭಾಗದಲ್ಲಿ. HK ವಿಭಾಗದಲ್ಲಿ 1 ಹುದ್ದೆ ಇದೆ. ಒಟ್ಟು 6 ಹುದ್ದೆಗಳ ಒಂದು ನೇಮಕಾತಿ ಇದ್ದಾವೆ ಸ್ನೇಹಿತರೆ. ಅದೇ ರೀತಿ ಸಹಕಾರ ಸಂಘಗಳ ಇಲಾಖೆಯಲ್ಲಿ ಸಹಾಯಕ ನಿಬಂಧಕರು, ಸಹಕಾರ ಇಲಾಖೆ 19 ಕಲ್ಯಾಣ ಕರ್ನಾಟಕ, 2 ಕಲ್ಯಾಣ ಕರ್ನಾಟಕ, ಒಟ್ಟು 21. ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆಯಲ್ಲಿ 10 ಹುದ್ದೆಗಳು, ಕಲ್ಯಾಣ ಕರ್ನಾಟಕ 2, ಒಟ್ಟು 12 ಹುದ್ದೆಗಳು. ಅಬಕಾರಿ ಉಪ ಅಧೀಕ್ಷಕರು ಆರ್ಥಿಕ ಇಲಾಖೆ ಅಬಕಾರಿ 5 ಹುದ್ದೆಗಳು, ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಹುದ್ದೆಗಳಿಲ್ಲ. ಒಟ್ಟು 5 ಹುದ್ದೆಗಳಿದೆ ಸ್ನೇಹಿತರೆ. ಅದೇ ರೀತಿ ಉದ್ಯೋಗಾಧಿಕಾರಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ 3, ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ 3,
ಕಲ್ಯಾಣ ಕರ್ನಾಟಕದಲ್ಲಿ ಯಾವ ಹುದ್ದೆಗಳಿಲ್ಲ, ಒಟ್ಟು 3 ಇದ್ದಾವೆ ಸ್ನೇಹಿತರೆ. ಮುಖ್ಯ ಅಧಿಕಾರಿ ಗ್ರೇಡ್ 1 ನಗರ ಅಭಿವೃದ್ಧಿ ಇಲಾಖೆಯಲ್ಲಿ 18 ನಾನ್ ಕಲ್ಯಾಣ ಕರ್ನಾಟಕ, 2 ಮಾತ್ರ HK ವಿಭಾಗದಲ್ಲಿ ಕಾಣಬಹುದು. ಅದೇ ರೀತಿ ಸಹಾಯಕ ಖಜಾನೆ ಅಧಿಕಾರಿ ಆರ್ಥಿಕ ಇಲಾಖೆ 12 ನಾನ್ ಕಲ್ಯಾಣ ಕರ್ನಾಟಕದ ಯಾವುದೇ ಹುದ್ದೆಗಳಿಲ್ಲ, ಇಲ್ಲಿ ಒಟ್ಟು 12 ಹುದ್ದೆಗಳ ನೇಮಕಾತಿ. ಸಹಾಯಕ ನಿರ್ದೇಶಕ ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆಯಲ್ಲಿ 2 ಹುದ್ದೆಗಳಿದ್ದಾವೆ. ಕಲ್ಯಾಣ ಕರ್ನಾಟಕದಲ್ಲಿ ಸಹ 2 ಹುದ್ದೆಗಳು, ಒಟ್ಟು 4 ಹುದ್ದೆಗಳ ಒಂದು ನೇಮಕಾತಿ ನಡೆಯಲಿದೆ. ಶಾಖಾಧಿಕಾರಿ ಕರ್ನಾಟಕ ಸರ್ಕಾರ, ಇಲ್ಲಿ ನಾನ್ ಕಲ್ಯಾಣ ಕರ್ನಾಟಕ 5, ಕಲ್ಯಾಣ ಕರ್ನಾಟಕದಲ್ಲಿ ಯಾವ ಹುದ್ದೆಗಳು ಇಲ್ಲ, ಇಲ್ಲಿ ಒಟ್ಟು 5 ಹುದ್ದೆಗಳ ಒಂದು ನೇಮಕಾತಿ ನಡೆಯಲಿದೆ ಅಂತ ಹೇಳ್ಬೋದು. ಅದೇ ರೀತಿ ಸಚಿವಾಲಯದಲ್ಲಿ ಅಂದರೆ ಇಲ್ಲಿ ನೋಡಿ, ಸಚಿವಾಲಯ ಅಂದರೆ ಬರ್ಬೋದು. ಶಾಖಾಧಿಕಾರಿ ಕರ್ನಾಟಕ ಲೋಕಸೇವಾ ಆಯೋಗ 3 ಹುದ್ದೆಗಳು, ಕಲ್ಯಾಣ ಕರ್ನಾಟಕ 1, ಒಟ್ಟು ಹುದ್ದೆಗಳ 4. ಅದೇ ರೀತಿ ಸಹಾಯಕ ನಿರ್ದೇಶಕರು ಗ್ರೇಡ್ 2 ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 11 ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದೇ ಹುದ್ದೆಗಳಿಲ್ಲ, ಇಲ್ಲಿ ಒಟ್ಟು ಹುದ್ದೆಗಳ ಒಂದು ನೇಮಕಾತಿ 11 ನೇಮಕಾತಿ ನಡೆಯಲಿದೆ. ಇಲ್ಲಿ ಒಟ್ಟಾರೆಯಾಗಿ ಬಿ ಗ್ರೂಪ್ನ ಹುದ್ದೆಗಳಲ್ಲಿ 202 ಸ್ನೇಹಿತರೆ. ಅದೇ ರೀತಿ ಅಲ್ಲಿ ಕಲ್ಯಾಣ ಕರ್ನಾಟಕ 17, ನಾನ್ ಕಲ್ಯಾಣ ಕರ್ನಾಟಕ 185 ನೇಮಕಾತಿಗಳ ಒಂದು ನಡೆಯಲಿದೆ ಅಂತ ಇತ್ತೀಚೆಗೆ ಒಂದು ಮಾಹಿತಿಗಿದೆ ಸ್ನೇಹಿತರೆ. ಯಾರೆಲ್ಲ KS ಆಸ್ಪಿರೆಂಟ್ ಇದ್ದೀರಿ, ಚೆನ್ನಾಗಿ ಓದಿ ಸ್ನೇಹಿತರೆ. ಯಾಕಂದರೆ ಯಾವುದೇ ಸಂದರ್ಭದಲ್ಲಿ KS ನೋಟಿಫಿಕೇಷನ್ ಆಗ್ತಲ್ಲ, ಅದಕ್ಕಾಗಿ 15 ಪ್ರತಿಗಳನ್ನು ಒಂದು ಸರ್ಕಾರದ ನೇಮಕಾತಿ ಮಾಡಬೇಕಂತ ಒಂದು ರೂಲ್ಸ್ ಆಗಿದೆ ಅಂತ ಹೇಳ್ಬೋದು. ಯಾವುದೇ ಸಮಯದಲ್ಲಿ 1 ವಾರ ಆಗ್ಬೋದು, 2 ವಾರದ ಒಳಗಡೆ KS ನೋಟಿಫಿಕೇಷನ್ ಆಗ್ತದೆ ಅಂತ ಹೇಳಿದೆ ಸ್ನೇಹಿತರೆ. ಅದಕ್ಕಾಗಿ ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲ್ನ ಸ್ವಲ್ಪ ಫಾಲೋ ಅಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ನೋಟಿಫಿಕೇಷನ್ ಆದಾಗ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.